ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವುಗಳು ಶಾನ ಜಾಸ್ತಿ ನೋಡಿ. ಅಯ್ಯೋ ಬಂಡಿ ಹೊಸ ಬಂಡಿ ಅದೇ ನೋಡಿ. ಅಯ್ಯೋ ಬಟ್ಟೆ ಹೊಡೆದಾಗ್ತೈತಪ್ಪ ಪಾಪ ನೋಡಿ. ಅದೇ ಹೊಸ ಎಲ್ಲ ಹೊಸವೇ ಬಂಡಿಗಳು ಪಾಪ ನೋಡಿ. ಇಂಟರ್ನೆಟ್ ಎಲ್ಲ ಕೊಯ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ನೋಡ್ರಾ. ನೋಡಿ ಇದು ಫುಟ್ಪಾತ್ ಅಂದ್ಬಿಟ್ಟು ಆ ವೈರ್ಗಳೆಲ್ಲ ಹಾಕಿದಾರಲ್ಲ ಅವು ಕೊಯ್ತಾ ಇದ್ದಾರೆ ನೋಡಿ, ಕಟ್ ಮಾಡ್ತಾ ಇದ್ದಾರೆ ನೋಡಿ. ಇಂಟರ್ನೆಟ್ ಇದ್ದಾವೆಲ್ಲ ನೋಡಿ, ಪೊಲೀಸ್ ಎಲ್ಲ ಬರ್ತಾರೆ. ಮೇಲೆ पूरा आ जाएगा वो। ಎಲ್ರಿಗೂ ನಮಸ್ಕಾರ. ನಿನ್ನೆ ಇವತ್ತು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರ್ಸ್ ಆಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಈ ವೈಟ್ ಫೀಲ್ಡಲ್ಲಿ ಇರ್ತಕ್ಕಂಥ IT ಕಂಪ್ನಿನಲ್ಲಿ ಅಲ್ಲಿ ಫುಟ್ಪಾತು ಮೇಲ್ಗಡೆ ಏನೋ ಒಂದು ಸಣ್ಣ ಪುಟ್ಟ ಹೋಟ್ಲ್ಗಳಾಗ್ಬೋದು, ಆ ಸಿಗರೇಟು, ಆ ಗುಟ್ಕಾ ಪಾನ್ ಪರ್ಕ್ಗಳಾಗ್ಬೋದು, ಆ ಒಂದು ಒಳ್ಳೆ ITPL ಕಂಪ್ನಿ ವೈಟ್ ಫೀಲ್ಡು ಅಲ್ಲಿ ನಿನ್ನೆ 2 ದಿನದಿಂದ ಪಾಪ ಹಲವರು ತುಂಬ ಅವ್ರ ಮಕ್ಕಳು ನೋಡೋಕ್ಕಾಗ್ತಾ ಇಲ್ಲ, ತುಂಬ ಬೇಜಾರಲ್ಲಿ ಇದ್ಬಿಟ್ಟಿದ್ದಾರೆ ಪಾಪ. ಎಲ್ಲ ಖಾಲಿ ಮಾಡಿಸ್ಬಿಟ್ರು. ಫುಟ್ಪಾತ್ ಮೇಲೆ ಇಕ್ಕಿರ್ತಕ್ಕಂಥ ಅಂಗಡಿಗಳೆಲ್ಲ ಇಷ್ಟು ದಿನ ಗಡುವಂತ ಕೊಟ್ಟರು, ಅವ್ರು ಯಾರು ಹೋಗಿಲ್ಲ. ಅದಕ್ಕೆ 5-6 ಟ್ರ್ಯಾಕ್ಟರ್ಗಳು ಎತ್ಕೊಬಂದು ಪೊಲೀಸು ಮುಖಾಂತರ ಎಲ್ಲ ತೆರವು ಮಾಡಿಸಿದ್ರು. ಆ ವಿಡಿಯೋದಲ್ಲಿ ನೋಡ್ಬೋದು, ಆ JCPಗಳು ಆ ಗರ್ಜನೆ ಆಗ್ಬೋದು ಸೌಂಡು. ಪೊಲೀಸರು ಮುಖಾಂತರನೇ ಯಾರೋ ಗಲಾಟೆನೋ ಆಗಿಲ್ಲ ಪಾಪ. ಅವ್ರ ಜನಗಳು ಅವ್ರೇನು ಆ BBMPನೋ ಆ KVID ಆ ವೈಟ್ ಫೀಲ್ಡು ಮೂಲಕ ಬಂದು ಎಲ್ಲರಿಗೂ ಒಂದು ಮನವಿನ ಹೇಳಿದ್ರು. ಆ ಮನವಿನ ಪ್ರಕಾರವಾಗಿ ಯಾರು ಜಗಳ ಮಾಡಕ್ಕೆ ಹೋಗಿಲ್ಲ ಪಾಪ. ಅಂಗಡಿಗಳೆಲ್ಲ ಖಾಲಿ ಮಾಡಿ ಅಂದ ತಕ್ಷಣ ಕೆಲವರು ಅವರವರು ವಸ್ತುಗಳು, ಸಾಮಾನುಗಳು, ಸ್ಟವ್ವು, ಗ್ಯಾಸ್ ಆಗ್ಬೋದು, ಕೆಲವೊಂದು ಗಾಡಿಗಳಲ್ಲಿ ಟಾಟಾ AC ಗಾಡಿಗಳಲ್ಲಿ ಹಾಕೊಂಡು ಹೋಗ್ಬಿಟ್ರು. ಇನ್ನು ಕೆಲವರು ಗಾಡಿಗಳು ಇಲ್ದಿರೋರು ಅವರು ಪಾಪ ಟ್ರ್ಯಾಕ್ಟರ್ಗಳಲ್ಲಿ ತುಂಬ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡಿಬಿಟ್ರು. ಆ ಇಮೇಜ್ ಹಾಕ್ತೀನಿ ನಿಮಗೆ. ಆಮೇಲೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಮಾಡ್ತಕ್ಕಂಥ ಇಂಜಿನಿಯರ್ಗಳು ಪಾಪ ಊಟಕ್ಕೆ ಪರದಾಡ್ಬಿಟ್ರು. ಇವತ್ತು ನಾವು ನೋಡಿದ್ರೆ ಸುಮಾರು ಒಂದು 100 ಜನ ನಮಗೆ ಕೇಳಿದ್ರು, ಇಲ್ಲಿ ಎಲ್ಲಿದೆ ಹೋಟ್ಲು, ಇನ್ನು ಬೇರೆ ಕಡೆ ಎಲ್ಲಿದೆ ಹೋಟ್ಲು ಅಂದ್ಬಿಟ್ಟು. ಕೆಲವರು ಉಪವಾಸನೇ ಇರ್ಬೋದು. ನಾನು ಹೇಳೋದೇನೆಂದರೆ, ಆ ITPL ವೈಟ್ ಫೀಲ್ಡಲ್ಲಿ ಇಂಜಿನಿಯರ್ಸು
ನಾಳೆಯಿಂದ ನೀವು ಮನೇಲಿ ಬಾಕ್ಸಲ್ಲಿ ಹಾಕೊಂಡು ಹೋಗ್ಬಿಡಿ. ಆ ಕಡೆ ಸುತ್ತಮುತ್ತ ಯಾವುದು ಹೋಟ್ಲುಗಳಿಲ್ಲ, ನೀವು ಹೋಟ್ಲು ಹೋಗ್ಬೇಕಂದ್ರೆ ಆಚೆ ಕಡೆ ಹೋಗ್ಬೇಕು, ಒಂದು 2-3 ಕಿಲೋಮೀಟ್ರು ಆಚೆ. ಆ ಥರ ಪರಿಸ್ಥಿತಿ ಇವತ್ತು ಬಡವರು ಪಾಪ ಅವ್ರ ಮಕ್ಕಳು ನೋಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಆ ಕಡೆ ಎಲ್ಲ ಈ ಬೆಂಗಾಲಿ ಆಗ್ಬೋದು, ಈ ಒಡಿಸ್ಸಾ ಆಗ್ಬೋದು, ಈ ತೆಲುಗು, ತಮಿಳ್ನಾಡು, ಕೇರಳದವರು ಸ್ವಲ್ಪ ಇದ್ರು ಆ ಹೋಟ್ಲುಗಳು ನಡೆಸ್ತಕ್ಕಂಥವ್ರು. ಆ ತೆಲುಗು ಭಾಷಿಗರೇ ಇದ್ರು ಕೆಲವರು, ನಮ್ಮ ಕನ್ನಡಿಗರು ಸ್ವಲ್ಪ ಕಡಿಮೆನೆ. ಯಾರಾದರೆ ಏನು ಅಲ್ಲಿ ಎಲ್ಲ ತೆರವು ಮಾಡಿಸಿದ್ರು, ಏನೋ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿದ್ದಂತ. ಇವತ್ತು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅದು ಒಳ್ಳೆ ಕೆಲಸ ಅಂತ ತಿಳ್ಕೋಬೇಕು. ಇನ್ನೊಂದು ಕೆಲವರು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಇತ್ತು, ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟು ಖಾಲಿ ಮಾಡಿಸಿದ್ರೆ ಅದೊಂಥರ. ಏಕಾಏಕಿ ಬಂದು ಆ ಥರ ಖಾಲಿ ಮಾಡಿಸಿದ್ದಕ್ಕೆ ಕೆಲವೊಂದು ಊಟಗಳು ಮಾಡಿದ್ದು ಪಾಪ ವೇಸ್ಟ್ ಆಗೋಯ್ತು. ನೋಡಿದೆ ಅವ್ರು ಪಾಪ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಆ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೆ ಅಂತಲ್ಲ, ಇವತ್ತು ಅವ್ರನ್ನ ಖಾಲಿ ಮಾಡಿಸ್ತೀರ ಅಂದ್ಬಿಟ್ಟು ಅವರು ನಮಗೆ ಯಾಕೆ ಇಲ್ಲಿ ಜಾಗ ಕೊಟ್ಟಿದ್ದೀರಾ ಅಂತ ಇನ್ನೊಬ್ರು ಕ್ವಶನ್ ಕೇಳ್ಬೋದು. ಎಲ್ರನ್ನೂ ಖಾಲಿ ಮಾಡಿಸ್ತಾ ಇದ್ದಾರೆ. ಆ ಫುಟ್ಪಾತ್ಗಳ ಮೇಲೆ ಯಾರ್ಯಾರು ಅಂಗಡಿಗಳಿಕ್ಕಿದ್ದಾರೆ ಸಣ್ಣ ಪುಟ್ಟ ಅಂಥವ್ರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಅಂಥವ್ರಿಗೆ ದಯವಿಟ್ಟು IT ಕಂಪ್ನಿಗಳಲ್ಲಿ ಆಫೀಸು ಒಳಗಡೆನೆ ನೀವೊಂದು ಮಾತು ತಿಳಿಸಿದ್ರೆ ಅಲ್ಲೇ ಇಟ್ಕೊತಾರೆ. ಈ ಫುಟ್ಪಾತಲ್ಲಿ ಇಡೋದು ಬೇಡ ಪರವಾಗಿಲ್ಲ ಅಂದ್ರೂ ಆ ಕಂಪ್ನಿಗಳು ದೇಶ ಮಟ್ಟ ಇರುತ್ತಲ್ಲ ಅಂಥವ್ರಿಗೆ ಅಲ್ಲೇ ಜಾಗ ಕೊಟ್ಟರೆ ಆಫೀಸ್ ಕೆಳಗಡೆನೆ ಇಟ್ಕೊಂಡು ಅವರು ಪಾಪ ಅವ್ರ ಕೆಲಸಗಳು ಮುಂದುವರ್ಸ್ಕೋಬೋದು. ಆ ನಿಮ್ಮ ಬಾಯಲ್ಲಿ ಒಂದು 2-3 ಮಾತುಗಳು ಕೆಲವೊಂದು ಹೇಳಿದ್ರೆ ಅಫಿಷಿಯಲ್ ಆಗಿ ಕೆಲವೊಂದು ಕಂಪ್ನಿಗಳು ತಿಳ್ಕೊಬೋದು, ಒಪ್ಕೋಬೋದು. ಇವತ್ತು ಆ ವೈದೇವಿ ಸಿಗ್ನಲ್ ಪಕ್ಕದಲ್ಲಿ ಇಟ್ಟಿದ್ರು, ಅವರೆಲ್ಲ ಬೆಂಗಾಲಿ ಅವರು, ಅವ್ರನ್ನೂ ಬಿಟ್ಟಿಲ್ಲ, ಎಲ್ಲ ಖಾಲಿ ಮಾಡಿಸ್ಬಿಟ್ರು. ನಾವು ನೋಡಿದ್ರಿ ಎಲ್ಲ ಬೆಂಗಾಲಿಯರ ಒಡಿಸ್ಸಾ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಅಲ್ಲಿ ಅವ್ರ ಹತ್ರ ಹೋಗೋವ್ರೆ. ಕೆಲವೊಂದು ಅವರೇ ಜನ ಇರ್ತಾರೆ, ಕೆಲವೊಂದು ಈ ಕರ್ನಾಟಕ ಹೋಟ್ಲುಗಳಂದ್ರೆ ಅಲ್ಲೇ ಹೋಗ್ತಾರೆ, ಕೆಲವರು ಹಿಂದಿ ಅವರಂದ್ರೆ ಅಲ್ಲೇ ಹೋಗ್ತಾರೆ. ಅವರು ಒಡಿಸ್ಸಾ ಹೋಟ್ಲುಗಳಾಗ್ಬೋದು, ಬೆಂಗಾಲಿ ಹೋಟ್ಲುಗಳಾಗ್ಬೋದು, ಅಂಥವ್ರನ್ನ ಪೂರಿ ಖಾಲಿ ಮಾಡಿಸ್ಬಿಟ್ರು. ಆ ವೈದೇವಿ ಸಿಗ್ನಲ್ ಹಾಸ್ಪಿಟ್ಲ್ ಹೋಗೋ ಲೆಫ್ಟಲ್ಲಿ ಎಲ್ಲ ಬೆಂಗಾಲಿ ಅವರೇ, ಆ ಸಿಗ್ನಲ್ ಹತ್ರ ಅವ್ರನ್ನೂ ತೆರವು ಮಾಡಿಸ್ಬಿಟ್ರು. ಆಮೇಲೆ ಆ ದಿವ್ಯಶ್ರೀ ಟೆಕ್ ಪಾರ್ಕ್ ಇದೆಯಲ್ಲ ಅಲ್ಲಿನೂ ಖಾಲಿ ಮಾಡಿಸಿದ್ರು. ಇವತ್ತು ಆ ಗ್ಲೋಬಲ್ ಆಕ್ಷನ್ ಕಂಪ್ನಿ ಆಗ್ಬೋದು, ಟೆಸ್ಕೋ ಕಂಪ್ನಿ ಆಗ್ಬೋದು, ಆ ವೈಟ್ ಫೀಲ್ಡು, ಆ ಟಾಟಾ ಕಂಪ್ನಿ ಹತ್ರ ಆಗ್ಬೋದು, ಪಾಪ ಲೈನಾಗಿ ಜೋಡಿಸಿದ್ರು. ಅದು ಸೀದಾ ಹೋದ್ರೆ ಊಡಿ ಸರ್ಕಲ್ ಸೀತಾರಾಮಪಲ್ಲೆ ಹೋಗುತ್ತೆ. ಅಲ್ಲಿ ಇವತ್ತೆಲ್ಲ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಪಾಪ. ಕೆಲವೊಂದು ಗಾಡಿಗಳು ಬಂತು, ಗಾಡಿಗಳ ಮುಖಾಂತರ ಟ್ಯಾಕ್ಟ್ರಿಗಳು, ಯಾರೋ ಒಂದು ಪಾಪ ಒಂದು 3 ಹೆಣ್ಮಕ್ಳು ಆ ಗಾಡಿ ತಳ್ಳಕ್ ಆಗ್ತಾ ಇಲ್ಲ, ವೀಲ್ಗಳೆಲ್ಲ ಜಾಮ್ ಆಗಿಬಿಟ್ಟಿದೆ. ಒಬ್ಬ ಏನೋ ಕೋಲ್ ಎತ್ಕೊಂಡು ಜರುಗಿಸೋದು, ಹಿಂದ್ಗಡೆಯಿಂದ ಪಾಪ ತಳ್ಕೊಂಡು ಹೋಗ್ಬಿಟ್ರು. ಅದನ್ನು ಒಂದು ಇಮೇಜ್ ಹಾಕ್ತೀನಿ. ಪಾಪ ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಅಯ್ಯೋ ಅನಿಸ್ತು. ಅದ್ರಿಗೆ ಒಂದು ವಿಡಿಯೋ ಮುಖಾಂತರ ಏನಾದರೂ ಈ ವಿಡಿಯೋ ಯಾರಾದರೂ ನೋಡಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ, ನಾನು ಯಾವತ್ತೂ ಕೇಳಲಿಲ್ಲ ಶೇರ್ ಮಾಡಿ ಅಂತ, ಇದು ತಲುಪಿದ್ರೆ ಇನ್ನೂ ಒಳ್ಳೆ ಕೆಲಸ ಆಗ್ಬೋದು. ಅವ್ರಿಗೆ ಯಾವುದಾದ್ರೂ ಒಂದು ಕಡೆ ಅಲ್ಲೇ ಏನಾದರೂ ಒಂದು ಸ್ವಲ್ಪ ಗ್ರೌಂಡಲ್ಲಿ ಜಾಗ ಕೊಟ್ಟರೆ ಅವರು ಬದುಕ್ಬೋದು, ನಮ್ಮ ಗೌರ್ಮೆಂಟ್ಗೆ ಒಂದು ಸ್ವಲ್ಪ ಆದಾಯನೂ ಬರ್ಬೋದು. ನಾನೇನು ಫುಟ್ಪಾತ್ ಮೇಲೆ ಕೊಡಿ ಅಂತ ಹೇಳ್ತಾ ಇಲ್ಲ, ಅಲ್ಲೇ ಯಾವ್ದಾನ ನೀವು ಒಂದು ಖಾಲಿ ಸ್ಥಳ ಆ ಏರಿಯಾದಲ್ಲಿ ಹುಡುಕಿ ಅಲ್ಲೇ ಒಂದು ಫುಡ್ ಕೋರ್ಟ್ ಥರ ಮಾಡಿ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಒಂದು ರೆವಿನ್ಯೂ ಬರೋಂಗೆ ಏನಾದರೂ ಮಾಡಿದ್ರೆ ಅವರು ಬದುಕಲಿ. ಪಾಪ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಮಕ್ಕಳಾಗ್ಬೋದು, ಕುಟುಂಬ ಆಗ್ಬೋದು, ಇವತ್ತು ಎಲ್ಲರೂ ಆ ಹೋಟ್ಲು ಉದ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಳ್ಳೆ ಮನೆಗಳಲ್ಲಿದ್ದಾರೆ. ಬಾಡಿಗೆಗಳು, ಕೆಲವರು ಬಾಡಿಗೆಗಳು ಇದ್ದಾರೆ, ಕೆಲವೊಂದು ಸ್ವಂತಕ್ಕೂ ಇದ್ದಾರೆ. ತುಂಬ ಪಾಪ ಅವ್ರಿಗೂ ಒಂದು ಇದಾಗ್ಬಿಡ್ತು. ಇದು ನಮ್ಮ ಕರ್ನಾಟಕ ಸರ್ಕಾರ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ನಾನು ಹೇಳೋದೇನೆಂದರೆ, ದಯವಿಟ್ಟು
ಇಂಥ ಬಡವರ ಬಗ್ಗೆ ಒಂದು ಕರುಣೆ ಇರಲಿ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ರೂ ಅದನ್ನು ಯಾರು ನಾವು ತಿರಸ್ಕಾರ ಮಾಡೋಕ್ಕೆ ಹೋಗ್ಬಾರ್ದು. ಅದು ಕಾನೂನು ಎಲ್ಲರಿಗೂ ಒಂದೇ ಕಾನೂನು. ಒಂದು ಕಡೆ ಎಲ್ಲ ನೋಡಿದ್ರೆ ಒಳ್ಳೇದು ಅನಿಸ್ತು. ಆ ಪಾದಾಚಾರಿಗಳು ಫುಟ್ಪಾತ್ ಮೇಲೆ ಹೋಗೋಂಥವ್ರಿಗೆ ದಾರಿನೇ ಇರಲಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡಿದ ತಕ್ಷಣ ಸಂತೋಷ ಆಯಿತು, ಒಳ್ಳೆ ಕೆಲಸನೇ ಅದಾಯಿತು. ಅಂದರೆ ಅವ್ರಿಗೆ ಬೇರೆ ಕಡೆ ಎಲ್ಲ ನಾವು ಒಂದು ಸ್ಥಳ ಹುಡುಕಿ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ನೀವು ಅಂತ ಹೇಳಿದ್ರು ಇನ್ನೂ ಖುಷಿ ಪಡ್ತಾ ಇದ್ರು ಜನಗಳು. ಇವತ್ತು ಪಾಪ ಅವ್ರ ಮಕ್ಕಳು ನೋಡೋಕ್ಕಾಗ್ತಾ ಇಲ್ಲ. ತುಂಬ ಕೆಲವೊಂದು ಅಲ್ಲಿ ಹೆಣ್ಮಕ್ಳು ಹತ್ಕೊಂಡು ಹೋದ್ರು. ಇನ್ನು ಅಲ್ಲಿ ಇಂಜಿನಿಯರ್ಗಳು ಪಾಪ ಅವರೂ ಇವತ್ತು ಉಪವಾಸ ಇರ್ಬೋದು, ಕೆಲವರು ಉಪವಾಸ ಎದ್ದಿರ್ತಾರೆ. ಕೆಲವೊಂದು ಕಂಪ್ನಿಗಳಲ್ಲಿ ಹೋಟ್ಲುಗಳಲ್ಲಿ ಕ್ಯಾಂಟೀನ್ ಇಕ್ಕಿರ್ತಾರೆ, ಅವ್ರಿಗೆ ಆ ಊಟ ಸೆಟ್ ಆಗಲ್ಲ. ಏನೋ ಸೋಡಾ ಎಲ್ಲ ಜಾಸ್ತಿ ಆಗ್ತಾರಂತ ಸೆಟ್ ಆಗಲ್ಲ. ಈ ಫುಟ್ಪಾತ್ ಮೇಲೆ ಇಕ್ಕಿರ್ತಕ್ಕಂಥ ಆ ಹೋಟ್ಲುಗಳಿದೆಯಲ್ಲ, ನಾನು ತಿಂದಿದ್ದೀನಿ, ಚೆನ್ನಾಗಿ ಮಾಡ್ತಾರೆ ಊಟ, ಅಡುಗೆ. ನಮ್ಮ ಕನ್ನಡದವರು ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಅವರವರು ಟೇಸ್ಟ್ಗೆ ತಕ್ಕದಂಗೆ ಫುಡ್ ಮಾಡ್ತಾರೆ. ಅವರವರು ಹುಡ್ಕೊಂಡು ಅವರವರು ಹೋಟ್ಲುಗಳು ಫುಟ್ಪಾತ್ನ ಲೈನಾಗಿ ಇಕ್ತಾಯಿದ್ರು. ಅವರು ಹೋಗಿ ಅಲ್ಲಿ ತಿಂತಾಯಿದ್ರು. ಪಾಪ ಇವತ್ತು ಅವ್ರಿಗೆಲ್ಲೋ ಹೊಟ್ಟೆ ಮೇಲೆ ಹೊಡೆದಂಗೆ ತಣ್ಣೀರು ಬಟ್ಟೆ ಹಾಕ್ದಂಗಿತ್ತು. ಪಾಪ ಕೆಲವೊಂದು ಹತ್ಕೊಂಡು ಹೋದ್ರು. ಇನ್ನು ಕೆಲವರು ಅವ್ರ ಮುಖ ನೋಡಿ ಗೊತ್ತಾಯಿತು, ತುಂಬ ಬೇಜಾರಲ್ಲಿದ್ದರು ಪಾಪ. ಇನ್ನು ಒಂದು ನಾನು ಹೇಳೋದೇನು ಗೊತ್ತಾ, ಅಲ್ಲಿ ಒಟ್ಟಿನಲ್ಲಿ ಇನ್ನೊಂದು ಯಾವುದು ಗಲಾಟೆಗಳಾಗಿಲ್ಲ. ಅವ್ರು ಹೇಳಿದ ತಕ್ಷಣ ಪಾಪ ಇವರು ಎತ್ಕೊಂಡು ಹೋಗ್ಬಿಟ್ರೆ ಯಾರು ಏನು ಗಲಾಟೆ ಆಗಿಲ್ಲ. ಅದೊಂದು ಮೆಚ್ಕೋಬೇಕಾಗಿದ್ದು ಅಷ್ಟೇ. ನಾನು ಹೇಳೋದೇನೆಂದರೆ, ಇವತ್ತು ಪಾಪ ಅವ್ರಿಗೆ ಏನು ಅವ್ರ ಕೆಲಸನೇ ಇಲ್ಲ. ಇನ್ನು ಅದೇನೇ ಅವ್ರ ಕೆಲಸ. ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇತ್ತು. ಅದ್ರಿಗೂ ಒಂದು ಸಲುವಾಗಿ ಒಂದು ವಿಡಿಯೋ ಮಾಡಿದೆ. ದಯವಿಟ್ಟು ನಮ್ಮ DK ಶಿವಕುಮಾರ್ ಸರ್ ಅವ್ರಿಗೆ ನಾನೊಂದು ಮನವಿ ಮಾಡೋದೇನೆಂದರೆ, ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತರು ಇರ್ತಾರೆ. ಇವತ್ತು ಶ್ರೀಮಂತರು ಕೆಲಸಗಳಿಲ್ಲಂದರೆ ಇಷ್ಟು ವರ್ಷಗಳಿಂದ ಸಂಪಾದನೆ ಮಾಡ್ಕೊಂಡೆ ದುಡ್ಡಲ್ಲಿ ಅವರು ಆರಾಮಾಗಿರ್ಬೋದು. ಈಗ ಬಡವರು ಯಾರು ಇದ್ದಾರಲ್ಲೋ ಅವ್ರಿಗೆ ಒಂದು ದಾರಿ ತೋರಿಸಿ, ಅಲ್ಲೇ ಆ ಕಂಪ್ನಿಗಳು ಒಳಗಡೆನೆ ಆ ದೇಶ ಮಟ್ಟ ಅಂತ ಒಂದು ಕ್ಯಾಂಟೀನ್ಗಳಿರುತ್ತೆ. ಅಲ್ಲಿ ನೀವು ಹೇಳಿದ್ರೆ ಇವ್ರಿಗೆ ಅಲ್ಲಿ ಜಾಗ ಕೊಡ್ತಾರೆ. ಅವರು ಅಲ್ಲೇ ಹೋಗಿ ಅದು ಅಡುಗೆ ಎಲ್ಲ ಮಾಡಿಕೊಂಡು ಪಾಪ ಅವರು ಹೋಟ್ಲ್ ಥರ ನಡ್ಸ್ಕೋಬೋದು. ಅದು ಏನು ಅವ್ರಿಗೆ ಅದು ಬಾಡಿಗೆನೋ ಫೀಸು ಅವ್ರು ಮಾತಾಡ್ಕೊಂಡ್ಲಿ, ನೀವು ಅಂಥವ್ರಿಗೆ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕಂಪ್ನಿ ಅವ್ರು ಒಪ್ಕೋಬೋದು. ಇದೊಂದು ಅವಕಾಶ ಮಾಡಿಕೊಡಿ. ನಮ್ಮ ಕರ್ನಾಟಕ ಜನಗಳು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಇವತ್ತು. ಆ ಫುಟ್ಪಾತ್ ಮೇಲೆ ಸಣ್ಣ ಪುಟ್ಟ ಅಂಗಡಿಗಳಾಗ್ಬೋದು, ಹಲವಾರು ಅಂಗಡಿಗಳಾಗ್ಬೋದು, ಹೋಟ್ಲುಗಳಾಗ್ಬೋದು, ಆ ಹೂವು ಅಂಗಡಿಗಳಾಗ್ಬೋದು. ಪಾಪ ಅವರೆಲ್ಲ ಪಾಪ ಕಷ್ಟದಲ್ಲಿದ್ದಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಈ ಥರ ಒಂದು ಸಹಾಯ ಮಾಡಿಬಿಡಿ ಸರ್. ಖಂಡಿತವಾಗ್ಲೂ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಅವನು ಯಾವನೇ ಆಗಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಲಿ, ಅವನಂತೂ ಉದ್ಧಾರ ಆಗಲ್ಲ. ಯಾವತ್ತೂ ದೇವರು ಮೇಲ್ಗಡೆ ನೋಡ್ತಾ ಇರ್ತಾನೆ. ಯಾರು ಬಡವ್ರನ್ನ ನೋಯಿಸ್ತಾರೋ ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ, ನೀವೆಲ್ಲ ಅರ್ಥಕೋಬೇಕು. ನಾವು ಬದುಕೋದು 3 ದಿನ. ಆ ಒಳ್ಳೆ ಕೆಲಸಗಳು ಮಾಡ್ಕೊಂಡೋದ್ರೆ ನಮ್ಮ ಹೆಸರು ಕೊನೆಯವರೆಗೂ ನೆನೆಸ್ಕೋಬೇಕು.